ಸೈನಿಕನ ಮಗಳಾಗಿ ಹೇಳ್ತಾ ಇದ್ದೀನಿ. 40 ಜನ ಏನು ಸೈನಿಕರು ಹುತಾತ್ಮ ಆದರೂ ಅವರು ಫ್ಯಾಮ್ಲಿ ಎಷ್ಟೊಂದು ಸಫರ್ ಆಗಿರುತ್ತೆ, ನೋವು ಅನುಭವಿಸಿರುತ್ತೆ ಅಂತ ನನಗೂ ಗೊತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಬೇಡ್ಕೊತೀನಿ. ಐ ಲವ್ ಇಂಡಿಯನ್ ಆರ್ಮಿ. ಏನು ಜಮ್ಮು ಕಾಶ್ಮೀರ್ ಹೆದ್ದಾರಿಲಿ ಶ್ರೀನಗರ್ ಹೆದ್ದಾರಿಲಿ ಫೆಬ್ರವರಿ 14, 2019 ಏನು ಪುಲ್ವಾಮಾ ದಾಳಿ ನಡೀತೋ ಅದು ನಡಿಬಾರ್ದಾಗಿತ್ತು. ಅದರಲ್ಲಿ ನಮ್ಮ ದೇಶದ 40 ಜನ ಸೈನಿಕರು ಹುತಾತ್ಮರಾಗಿದ್ದಾರೆ. ನಾವುಗಳು ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ಅಂತ ಕನ್ಸಿಡರ್ ಮಾಡಬಾರ್ದು. ಇದು ನಮ್ಮ ದೇಶಕ್ಕೆ ಅತ್ಯಂತ ಕರಾಳ ದಿನ. ಏನು 5 ವರ್ಷದ ಹಿಂದೆ ನಡೀತಲ್ಲ, ಅದು ನಮ್ಮ ದೇಶಕ್ಕೆ ಅತ್ಯಂತ ಕರಾಳ ದಿನ. ಇದು ಇನ್ನು ಮುಂದೆ ಯಾವತ್ತೂ ಮರುಕಳಿಸ್ತೇ ಇರಲಿ. ನಮ್ಮ ಸೈನಿಕರಿಗೆ ಶಾಂತಿ ಸಿಗಲಿ, ಆತ್ಮಕ್ಕೆ ಶಾಂತಿ ಸಿಗಲಿ. ಸರ್, ಈಗ ಪುಲ್ವಾಮಾ ದಾಳಿ ದಿನ ಇವತ್ತು ಫೆಬ್ರವರಿ 14 ಜೊತೆಗೆ ಪ್ರೇಮಿಗಳ ದಿನಾಚರಣೆ. ಸರ್, ಏನು ಹೇಳ್ತೀರಾ ಸರ್ ಈ ದಿವಸದ ಬಗ್ಗೆ? ಸರ್, ಇದು ನಮ್ಮ ದೇಶಕ್ಕೆ ಒಂದು ಕರಾಳ ದಿನ. ಯಾಕಂದರೆ ಈ ಪುಲ್ವಾಮಾ ಘಟನೆ ನಡೆದು ಸುಮಾರು 5 ವರ್ಷಗಳ ಕಾಲ ಆಗಿದೆ. 40 ಜನ ನಮ್ಮ ಯೋಧರು ಸತ್ತೋಗಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಪ್ರೇಮಿಗಳ ದಿನಾಚರಣೆ ಮಾಡೋಕ್ಕಿಂತ ಅವರನ್ನು ಜ್ಞಾಪಿಸ್ಕೊಂಡು ಏನು ಯೋಧರು ಅಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅವ್ರಿಗೋಸ್ಕರ ಅದನ್ನು ಒಂದು ನಾವು ಆಚರಣೆ ಮಾಡಬೇಕನ್ನೋದನ್ನು ನಮ್ಮ ಆಸೆ ಸರ್. ಇದನ್ನು ತಪ್ಪದೆ ನಾವು ಈ ಆಚರಣೆ ಮಾಡಬೇಕು. ನಮಗೆ ಮುಖ್ಯವಾಗಿ ಈ ಪ್ರೇಮಿಗಳ ದಿನಾಚರಣೆ ಅಲ್ಲ ಅಂತೇಳಿ. ಅಂದರೆ 40 ಜನ ಯೋಧರನ್ನ ಸ್ಮರಿಸಬೇಕು, ಈ ದಿನ ಸ್ಮರಿಸಬೇಕು. ಇಡೀ ಭಾರತ ದೇಶದಲ್ಲಿ ಈ ದಿನ ಈ 40 ಜನ ಯೋಧರು ಏನಿದ್ದಾರೆ ಅವ್ರ ಪ್ರಾಣ ತ್ಯಾಗ ಮಾಡಿದವರು ಅವ್ರ ಬಗ್ಗೆ ಅವ್ರನ್ನ ಸ್ಮರಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ನಡೆಸಬೇಕು, ಸರ್ಕಾರದಿಂದ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.